ಹಾಗೆ ನಮ್ಮ ಹತ್ರ ಒಂದು ಬ್ರೆಜಾ ಇದೆ ಮಾರುತಿ ಸುಜುಕಿಲಿ ಸರ್. ಇದ್ರ ಡೀಟೇಲ್ಸ್ ಕೊಡಿ ಸರ್. ಸರ್ 2021 ಮಾಡಲ್ 30,000 ಕಿಲೋಮೀಟರ್ ರನ್ ಆಗಿದೆ. ZXi ವೇರಿಯಂಟ್. ನೋಡ್ತಾ ಇರಬಹುದು ಒಂದು ಸಿಲ್ವರ್ ಕಲರ್ ಅಲ್ಲಿ ನಮಗೆ ಮಾರುತಿ ಸುಜುಕಿ ಸೆಲೆರಿಯೋ ಸಿಗ್ತಾ ಇದೆ ಆಟೋಮೆಟಿಕ್. 3,30,000 ಕಿಲೋಮೀಟರ್ 30,000 ನಾವು ಕೋಟ್ ಮಾಡ್ತಾ ಇದೀವಿ. ತುಂಬಾ ಕಡಿಮೆ ಡ್ರೈವ್ ಅನ್ ಆಗಿದೆ ಸರ್. ಇದು ಸೆಕೆಂಡ್ ಓನರ್. ನಿಮ್ಗೆ ವ್ಯಾಗ್ನರ್ LXi ಡಿಯೋ ಸರ್. ಇದು LXi ಡಿಯೋ ನಿಮ್ಗೆ LPG ಇದೆ ಸರ್. ಇದರಲ್ಲಿ LPG ಇದೆಯಾ? LPG ಇದೆ. ಸೆಕೆಂಡ್ ನಿಮ್ಗೆ ಇದು 1,80,000 ಕೋಟ್ ಮಾಡಿದೀವಿ. ನೆಗೋಷಿಯಬಲ್ ಇದೆ ಸರ್. ಮಾತ್ರ ಒಂದು ಸ್ವಿಫ್ಟ್ ಸಿಗ್ತಾ ಇದೆ ಮಾರುತಿ ಸುಜುಕಿಲಿ ಸರ್. ಇದು ಡೀಟೇಲ್ಸ್ ಕೊಟ್ಬಿಡಿ ಸರ್. ಸರ್ 2015 ಮಾಡಲ್ 59,000 ಕಿಲೋಮೀಟರ್ ರನ್ ಆಗಿದೆ. ಸಿಂಗಲ್ ಓನರ್. ಒಂದೇ ನಾರ್ಮಲ್ ಆಗಿ ಇಂಜಿನ್ ಆಯಿಲ್, ಆಯಿಲ್ ಫಿಲ್ಟರ್, AC ಫಿಲ್ಟರ್, ಕೂಲಿಂಗ್ ಆಯಿಲ್, ಬ್ರೇಕ್ ಆಯಿಲ್, ಏರ್ ಫಿಲ್ಟರ್, ಸ್ಪಾರ್ಕ್ ಪ್ಲಗ್, ಬ್ರೇಕ್ ಪ್ಯಾಡ್ ಹೋಗಿರೋ ಬ್ರೇಕ್ ಪ್ಯಾಡ್ ರಿಪ್ಲೇಸ್, ಸ್ಟಾರ್ಟ್ ಗ್ರೀಸಿಂಗ್. ಫಾರ್ಚುನರ್ ಸರ್. ಇದು ಸಿಂಗಲ್ ಓನರ್ ಗಾಡಿ. 2 ವೀಲ್ ಡ್ರೈವ್ ಸರ್. ಇದು 2 ವೀಲ್ ಡ್ರೈವ್. ಓಕೆ. ಇವಾಗ ಹೊರಗಡೆ ಸರ್ವಿಸ್ ಮಾಡ್ಸೋದಕ್ಕೂ ಮತ್ತೆ ನಮ್ಮ ಇಲ್ಲಿ ಸರ್ವಿಸ್ ನಿಮ್ಮ ಸಂಸ್ಥೆಯಲ್ಲಿ ಸರ್ವಿಸ್ ಮಾಡ್ಸೋದಕ್ಕೂ ಏನ್ ಸರ್ ಡಿಫರೆನ್ಸ್? ಸರ್ ಹೊರಗಡೆ ಅಂದ್ರೆ ನಾರ್ಮಲ್ ಆಗಿ ಆಯಿಲ್ ಯಾವ ತರ ಹಾಕ್ತಾರೆ ಅನ್ನೋದು ಒಂದು ಕನ್ಫ್ಯೂಷನ್ ಇರುತ್ತೆ ಕಸ್ಟಮರ್ಗಳಿಗೆ. ಇದು ಪ್ರೈಸ್ ಬಂದು ನಿಮಗೆ 2,20,000 ಕೋಟಿಂಗ್ ಪ್ರೈಸ್ ಇದೆ. ನೆಗೋಷಿಯಬಲ್ ಇದೆ. ಓಕೆ. ಸ್ನೇಹಿತರೆ 2,20,000 ಹೇಳ್ತಿದ್ದಾರೆ. ಅದರಲ್ಲೂ ಕೂಡ ನೆಗೋಷಿಯಬಲ್ ಆಗುತ್ತೆ. ಸ್ನೇಹಿತರೆ ಹಾಗೆ ನಮ್ಮ ಹತ್ರ ಒಂದು ಸ್ವಿಫ್ಟ್ ಸಿಗ್ತಾ ಇದೆ ಮಾರುತಿ ಸುಜುಕಿಲಿ ಸರ್. ಇದು ಡೀಟೇಲ್ಸ್ ಕೊಟ್ಬಿಡಿ ಸರ್. ಸರ್ 2015 ಮಾಡಲ್ 59,000 ಕಿಲೋಮೀಟರ್ ರನ್ ಆಗಿದೆ. ಸಿಂಗಲ್ ಓನರ್. VXi ವೇರಿಯಂಟ್ ಸರ್. ಇದು VXi ವೇರಿಯಂಟ್ ಸರ್. ಓಕೆ. ಸ್ನೇಹಿತರೆ ನೋಡ್ತಾ ಇರಬಹುದು ಒಂದು ವೈಟ್ ಕಲರ್ ಅಲ್ಲಿ ಮಾರುತಿ ಸುಜುಕಿ ಸ್ವಿಫ್ಟ್ ಸಿಗ್ತಾ ಇದೆ ಸರ್. ಗಾಡಿ ಎಷ್ಟು ಆಗಿದೆ ಸರ್? ಇದು ಸರ್ 59,000 ಕಿಲೋಮೀಟರ್ ರನ್ ಆಗಿದೆ. ಸಿಂಗಲ್ ಓನರ್ ಸರ್. ಸ್ನೇಹಿತರೆ ನೋಡ್ತಾ ಇರಬಹುದು ಡೋರ್ ಲಾಕ್ ಆಗಿದೆ. AC ಪವರ್ ಸ್ಟೇರಿಂಗ್ ಹಾಗೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಮಿಡ್ ವೇರಿಯಂಟ್ ಸರ್. VXi ವೇರಿಯಂಟ್. ಮಿಡ್ ವೇರಿಯಂಟ್ ಸರ್. ಓನರ್ ಇದು ಸಿಂಗಲ್ ಓನರ್. ಸರ್ ಏನ್ ಕೋಟ್ ಮಾಡ್ತಿದ್ರಿ ಪ್ರೈಸ್? 5 lakh ಕೋಟ್ ಮಾಡಿದ್ವಿ. ನೆಗೋಷಿಯಬಲ್ ಇದೆ. ಇನ್ಸ್ಪೆಕ್ಟೆಡ್ ವೆಹಿಕಲ್ ಸರ್. ಇದು ಇನ್ಸ್ಪೆಕ್ಟೆಡ್ ಅಂತ ಹೇಳ್ತಿದ್ರಲ್ಲ, ಯಾವ ರೀತಿ ಎಷ್ಟು ತರ ಇನ್ಸ್ಪೆಕ್ಟೆಡ್ ಮಾಡಿರ್ತೀರಿ ಸರ್? ಸರ್ ನಮ್ಮಲ್ಲಿ 376 ಚೆಕ್ ಪಾಯಿಂಟ್ಸ್ ಇರುತ್ತೆ. ನಾವು ಬೈ ಮಾಡ್ಬೇಕಾದ್ರೆ 376 ಚೆಕ್ ಪಾಯಿಂಟ್ಸ್ ಬೈ ಮಾಡಿ ಆಕ್ಸಿಡೆಂಟ್ ವೆಹಿಕಲ್ ಮತ್ತೆ ಮೀಟರ್ ಟ್ಯಾಪಿಂಗ್ ವೆಹಿಕಲ್ ಈ ತರ ವೆಹಿಕಲ್ ಗಳನ್ನ ಬೈ ಮಾಡಲ್ಲ. ಮತ್ತೆ ನಿಮ್ಗೆ ಡೆಲಿವರಿಗಿಂತ ಮುಂಚೆ ಒಂದು ಜನರಲ್ ಚೆಕ್ಅಪ್ ಮಾಡಿ ನಾವು ಗಾಡಿ ನಿಮ್ಗೆ ಡೆಲಿವರಿ ಕೊಡ್ತೀವಿ. ಮತ್ತೆ ನಮ್ಮಲ್ಲಿ ಬೈಯಿಂಗ್ ಆಪ್ಷನ್ ಇದೆ. ಮತ್ತೆ ನಿಮ್ಗೆ ಎಕ್ಸ್ಚೇಂಜ್ ಆಪ್ಷನ್ ಇದೆ. ಅದೆಲ್ಲ ಟ್ರೂ ವ್ಯಾಲ್ಯೂನ ಟ್ರಸ್ಟ್ ಮಾಡ್ತಾರೆ ಸರ್. ಅದಕ್ಕೋಸ್ಕರ ಎಜುಕೇಟೆಡ್ಸ್ ಆಲ್ಮೋಸ್ಟ್ ಆಲ್ ಟ್ರೂ ವ್ಯಾಲ್ಯೂನ ಟ್ರಸ್ಟ್ ಮಾಡಿ ಗಾಡಿ ಇಲ್ಲಿಗೆ ಬೈ ಮಾಡೋದಕ್ಕೆ ಬರ್ತಾರೆ ಸರ್. ಸ್ನೇಹಿತರೆ ಹಾಗೆ ನಮ್ಮ ಹತ್ರ ಒಂದು ಬ್ರೆಜಾ ಇದೆ ಮಾರುತಿ ಸುಜುಕಿಲಿ ಸರ್. ಇದ್ರ ಡೀಟೇಲ್ಸ್ ಕೊಡಿ ಸರ್. ಸರ್ 2021 ಮಾಡಲ್ 30,000 ಕಿಲೋಮೀಟರ್ ರನ್ ಆಗಿದೆ. ZXi ವೇರಿಯಂಟ್ ಸರ್. ಇದು 10 lakh ಕೋಟಿಂಗ್ ಮಾಡಿದೀವಿ. ಇದಕ್ಕೆ 1 year ವಾರಂಟಿ ಬರುತ್ತೆ. 3 ಸರ್ವಿಸಸ್ ಫ್ರೀ ಬರುತ್ತೆ. ಮತ್ತೆ ಡಾಕ್ಯುಮೆಂಟ್ ನಾವೇ ಟ್ರಾನ್ಸ್ಫರ್ ಮಾಡ್ತೀವಿ ಸರ್, ಇನ್ಕ್ಲೂಡಿಂಗ್ ಪ್ರೈಸ್ ಅಲ್ಲಿ. ಸ್ನೇಹಿತರೆ ಹಾಗೆ ನೋಡ್ತಾ ಇರಬಹುದು ಬ್ಯಾಕ್ ವೈಪರ್ ಕೂಡ ಬರುತ್ತೆ. ಇಂಟೀರಿಯರ್ ಏನೇನು ಬರುತ್ತೆ ಸರ್ ಫೀಚರ್? ಸರ್ ಇದರಲ್ಲಿ ರಿವರ್ಸ್ ಕ್ಯಾಮ್ರಾ ಇದೆ, ಅಲೈ ವೀಲ್ಸ್ ಇದೆ, ಮತ್ತೆ ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋಸ್ ಇದೆ. ಸ್ನೇಹಿತರೆ ನೋಡ್ತಾ ಇರಬಹುದು ಒಂದು ಒಳ್ಳೆ ಸೀಟ್ ಕವರ್ ಹಾಗೆ AC ಇದೆ, ಸಿಸ್ಟಮ್ ಬರುತ್ತೆ, AC ಪವರ್ ಸ್ಟೇರಿಂಗ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಬರುತ್ತೆ, ಹಾಗೆ ಮ್ಯಾಗ್ವಿಲ್ ಬರುತ್ತೆ ಸರ್. ಸ್ನೇಹಿತರೆ ಹಾಗೆ ನೋಡಿ 4 ಕೂಡ ಮ್ಯಾಗ್ವಿಲ್ ಬರುತ್ತೆ ಸರ್. ಇದು ನಿಮಗೆ 1 year ವಾರಂಟಿ ಬರುತ್ತೆ. 3 ಸರ್ವಿಸಸ್ ಫ್ರೀ ಬರುತ್ತೆ. ಓಕೆ. ಈಗ RC ಟ್ರಾನ್ಸ್ಫರ್ ಗೆ 90 to 120 days ಟೈಮ್ ತಗೊಳ್ತೀವಿ. ಏನಕ್ಕೆ ಅಂದ್ರೆ ಅಲ್ಲಿ ನಿಮಗೆ ಗೌರ್ಮೆಂಟ್ ಹಾಲಿಡೇಸ್ ಬರುತ್ತೆ, ಯಾವ್ದಾದ್ರು ಹಬ್ಬ ಹರಿದಿನಗಳು ಬರುತ್ತೆ. ಹಾಗಾಗಿ ಕಸ್ಟಮರ್ ಗೆ ನಾವು ಹೇಳಿರೋ ಟೈಮ್ ಕಿನ್ನೂ ಮುಂಚೆ ಕೊಡ್ಬೇಕಂತ ಹೇಳಿ 90 to 120 days ತಗೊಳ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆನೆ RC ಕಾರ್ಡ್ ನಾವು ನಿಮ್ಗೆ ಕೊಡ್ತೀವಿ ಸರ್. ನಾವೇ ಫೋನ್ ಮಾಡಿ ಕರ್ಬಿಟ್ಟು ನಿಮ್ಗೆ RC ಕಾರ್ಡ್ ಕೊಟ್ಟು ಕಳಿಸ್ತೀವಿ. ಸ್ನೇಹಿತರೆ ಹಾಗೆ ನಮಗೆ ರೆನಾಲ್ಟ್ ಅಲ್ಲಿ ಮತ್ತೊಂದು ವೆಹಿಕಲ್ ಸಿಗ್ತಾ ಇದೆ ಸರ್. ಇದು ಯಾವ ವೇರಿಯಂಟ್ ಸರ್? ಸರ್ ರೆನಾಲ್ಟ್ 2012 ಮಾಡಲ್ ಸರ್. ಓನ್ಲಿ 53,000 ಕಿಲೋಮೀಟರ್ ರನ್ ಆಗಿದೆ. ಆಟೋಮೆಟಿಕ್ ವೇರಿಯಂಟ್ ಸರ್. ಇದು ಬಂದು 4th ಓನರ್ ಆಗಿದೆ ಸರ್. ಸ್ನೇಹಿತರೆ ನೋಡ್ತಾ ಇರಬಹುದು ಒಂದು ರೆನಾಲ್ಟ್ ಅಲ್ಲಿ ಯಾವ್ದು ಸರ್ ವೇರಿಯಂಟ್ ಯಾವ್ದು ಅಂದ್ರೆ ರೆನಾಲ್ಟ್ ಅಲ್ಲಿ ಫ್ಲಿಯನ್ಸ್ ಸರ್. ಸ್ನೇಹಿತರೆ ನೋಡ್ತಾ ಇರಬಹುದು ರೆನಾಲ್ಟ್ ಅಲ್ಲಿ ಫ್ಲಿಯನ್ಸ್ ಅಂತ ಒಂದು ಮಾಡೆಲ್ ಗಾಡಿ ಇದೆ. ಒಂದು ಲೆದರ್ ಇಂಟೀರಿಯರ್ ಬರುತ್ತೆ, ಸೀಟ್ ಕವರ್ ಬರುತ್ತೆ, ಹಾಗೆ AC ಪವರ್ ಸ್ಟೇರಿಂಗ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಸರ್ ಓನರ್ ಎಷ್ಟಾಗಿದೆ ಸರ್ ಇದು? ಸರ್ ಇದು 4th ಓನರ್ ಆಗಿದೆ. ಇದು ಪ್ರೈಸ್ ಬಂದು ನಿಮಗೆ 2,20,000 ಕೋಟಿಂಗ್ ಪ್ರೈಸ್ ಇದೆ. ನೆಗೋಷಿಯಬಲ್ ಇದೆ ಸರ್. ಸ್ನೇಹಿತರೆ 2,20,000 ಹೇಳ್ತಿದ್ದಾರೆ. ಅದರಲ್ಲೂ ಕೂಡ ನೆಗೋಷಿಯಬಲ್ ಆಗುತ್ತೆ ಸರ್. ನಿಮಗೆ ವೆಹಿಕಲ್ ಡೆಲಿವರಿ ಟೈಮ್ ಅಲ್ಲಿ ನಮ್ಮಲ್ಲಿ ಟಿವಿ ಮತ್ತೆ NTV ಅಂತ ವೆಹಿಕಲ್ಸ್ ಬರುತ್ತೆ ಸರ್. ಟಿವಿ ವೆಹಿಕಲ್ ಎಲ್ಲ ಬಂದ್ಬಿಟ್ಟು ನಿಮಗೆ ಸರ್ಟಿಫೈಡ್ ವೆಹಿಕಲ್. ಅದನ್ನ ನಿಮಗೆ ಒಂದು ಸರ್ವಿಸ್ ಮಾಡ್ತೀವಿ. ಮತ್ತೆ ನಿಮಗೆ ಒಂದು 3mm ಪಾಲಿಶ್ ರಬ್ಬಿಂಗ್ ಎಲ್ಲ ಮಾಡಿ ಇಂಟೀರಿಯರ್ ಫುಲ್ ಫಾರ್ಮ್ ವಾಶ್ ಮಾಡಿ ನೀಟ್ ಕಂಡೀಷನ್ ಅಲ್ಲಿ ಡೆಲಿವರಿ ಕೊಡ್ತೀವಿ. ಅದೇ NTV ವೆಹಿಕಲ್ ಆದ್ರೆ ಸರ್ ರಬ್ಬಿಂಗ್ ಪಾಲಿಶಿಂಗ್ ಎಲ್ಲ ಮಾಡ್ತೀವಿ. ಆದ್ರೆ ಸರ್ವಿಸ್ ಇರಲ್ಲ. ನಿಮಗೆ ಜನರಲ್ ಚೆಕ್ಅಪ್ ಮಾಡ್ಬಿಟ್ಟು ಆಯಿಲ್ ಕೂಲೆಂಟ್ ಏನಾದ್ರು ಕಮ್ಮಿ ಇದ್ರೆ ಅದನ್ನ ಟಾಪ್ ಅಪ್ ಮಾಡ್ಬಿಟ್ಟು ನಾವು ನಿಮಗೆ ಡೆಲಿವರಿ ಕೊಡ್ತೀವಿ. ಸ್ನೇಹಿತರೆ ನಮ್ಮ ಹತ್ರ ಹಾಗೆ ಒಂದು ಮಾರುತಿ ಸುಜುಕಿ ಸೆಲೆರಿಯೋ ಇದೆ ಸರ್. ಇದು ಡೀಟೇಲ್ಸ್ ಕೊಟ್ಬಿಡಿ ಸರ್. ಹಂಗೆ ಸರ್ 2014 ಮಾಡಲ್ ನಿಮಗೆ 32,000 ಕಿಲೋಮೀಟರ್ ರನ್ ಆಗಿದೆ. VXi ವೇರಿಯಂಟ್ ಆಟೋಮೆಟಿಕ್ ಸರ್. ಆಟೋಮೆಟಿಕ್ ಸರ್. ನೋಡ್ತಾ ಇರಬಹುದು ಒಂದು ಸಿಲ್ವರ್ ಕಲರ್ ಅಲ್ಲಿ ನಮಗೆ ಮಾರುತಿ ಸುಜುಕಿ ಸೆಲೆರಿಯೋ ಸಿಗ್ತಾ ಇದೆ ಆಟೋಮೆಟಿಕ್. ಅದರಲ್ಲೂ ಯಾರಾದ್ರೂ ಕೂಡ ಲೇಡೀಸ್ ಓಡಿಸಬೇಕು ಅಂತಂದ್ರೆ ತುಂಬಾ ಈಸಿಯಾಗಿ ಇರ್ತಕ್ಕಂಥ ಗಾಡಿ ಇದು. ಯಾಕಂದ್ರೆ ಆಟೋಮೆಟಿಕಲಿ ಟ್ರಾನ್ಸ್ಮಿಷನ್ ಈಸಿಯಾಗಿ ಬರುತ್ತೆ ಸರ್. ಈಗ ಡೀಟೇಲ್ಸ್ ಕೊಟ್ಬಿಡಿ ಸರ್. ಎಷ್ಟು ಪ್ರೈಸ್ ಎಷ್ಟು ಕೋಟ್ ಮಾಡ್ತಿದ್ದೀವಿ ಸರ್ ಇದಕ್ಕೆ? ಸರ್ ಇದು 3,30,000 ಕಿಲೋಮೀಟರ್ 30,000 ನಾವು ಕೋಟ್ ಮಾಡ್ತಾ ಇದೀವಿ. ತುಂಬಾ ಕಡಿಮೆ ಡ್ರೈವ್ ಅನ್ ಆಗಿದೆ ಸರ್. ಇದು ಬಂದ್ಬಿಟ್ಟು ಪ್ರೈಸ್ ನಿಮಗೆ 3,30,000 ಅಲ್ಲಿ ನೆಗೋಷಿಯಬಲ್ ಇರುತ್ತೆ ಸರ್. ನೆಗೋಷಿಯಬಲ್ ಇರುತ್ತೆ.
ಮತ್ತೆ ನಿಮಗೆ 1 year ವಾರಂಟಿ ಬರುತ್ತೆ, 3 ಸರ್ವಿಸಸ್ ಫ್ರೀ ಬರುತ್ತೆ. ಆಲ್ ಓವರ್ ಇಂಡಿಯಾ ಅಥರೈಸ್ಡ್ ಮಾರುತಿ ಕಂಪನಿಲಿ ಎಲ್ಲಿ ಬೇಕಂದ್ರೂ ಸರ್ವಿಸ್ ಮಾಡಿಸ್ಕೋಬಹುದು. ಪ್ಲಸ್ ನಿಮಗೆ ಡಾಕ್ಯುಮೆಂಟ್ ನಾವೇ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ ಸರ್, ಇನ್ಕ್ಲೂಡಿಂಗ್ ಪ್ರೈಸ್ ಅಲ್ಲಿ. ಹೊಸ ಗಾಡಿ ನೀವು ಯಾವ ತರ ಡೆಲಿವರಿ ತಗೊಳ್ತಾರೋ ಅದೇ ತರನೇ ನಾವು ಡೆಲಿವರಿ ಸೆರೆಮನಿ ಮಾಡಿ ನಿಮಗೆ ಡೆಲಿವರಿ ಕೊಡ್ತೀವಿ ಸರ್ ನಿಮಗೆ. ಹಾಗೆ ನಮ್ಮ ಹತ್ರ ಮತ್ತೊಂದು ಮಾರುತಿ ಸುಜುಕಿ ವೇಗನರ್ ಇದೆ ಸರ್. ಇದು ಡೀಟೇಲ್ ಸರ್, ಓನರ್ ಎಷ್ಟಾಗಿದೆ ಸರ್ ಇದು? ಸರ್ ಇದು ಸೆಕೆಂಡ್ ಓನರ್. ನಿಮಗೆ ವ್ಯಾಗ್ನರ್ LXi ಡಿಯೋ ಸರ್. ಇದು LXi ಅಂತ, LXi ಡಿಯೋ. ನಿಮಗೆ LPG ಇದೆ ಸರ್ ಇದರಲ್ಲಿ. ಓ LPG ಇದೆಯಾ? LPG ಇದೆ, ಸೆಕೆಂಡ್ ಓನರ್. ಸ್ನೇಹಿತರೆ ನೋಡ್ತಾ ಇರ್ಬೋದು, ಒಳ್ಳೆ ಸೀಟ್ ಕವರ್ ಬರುತ್ತೆ. ಸೀಟ್ ಕವರ್ ಎಲ್ಲ ಹಾಗೆ ಕಂಪ್ನಿಯಿಂದ ಏನ್ ಬಂದಿತ್ತೋ ಅದೇ ತರ ಇದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಹಾಗೆ ಒಂದು ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ. ಸರ್ ಓನರ್ ಎಷ್ಟಾಗಿದೆ ಅಂದ್ರೆ? ಸರ್ ಸೆಕೆಂಡ್ ಓನರ್ ಆಗಿದೆ. ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಲರ್ನಿಂಗ್ ಪರ್ಪಸ್ಗೆಲ್ಲ ತುಂಬಾ ಯೂಸ್ ಆಗುತ್ತೆ ಸರ್. ನಿಮಗೆ ಇದು 1,80,000 ಕೋಟ್ ಮಾಡಿದೀವಿ, ನೆಗೋಷಿಯಬಲ್ ಇದೆ ಸರ್. ಸ್ನೇಹಿತರೆ ಯಾರು ಬಿಗಿನರ್ಸ್ ಈಗ ತಾನೇ ಡ್ರೈವಿಂಗ್ ಕಲಿತಾ ಇದೀನಿ ಅಂತ ಅನ್ನೋರಿಗೆ ಈ ಗಾಡಿ ತಗೊಂಡ್ರೆ ಸ್ವಲ್ಪ ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ. ಆರಾಮಾಗಿ ಭಯ ಇಲ್ದಂಗೆ ಡ್ರೈವಿಂಗ್ ಕಲ್ತ್ಕೋಬಹುದು. ಇದು ಕೂಡ ಆರ್ಮಿ ಯೂಸ್ ಮಾಡ್ತಾರೆ, ಆರ್ಮಿ ಯೂಸ್ ಮಾಡಿರ್ತಕ್ಕಂಥ ವೆಹಿಕಲ್ ಇದಾಗಿರ್ತದೆ. ಸರ್ ರೇಟ್ ಇನ್ನೊಂದ್ಸರಿ ಹೇಳ್ಬಿಡಿ ಸರ್, ರೇಟ್ ಹಂಗೆ. ಸರ್ ಇದು 1,80,000 ಕೋಟಿಂಗ್ ಪ್ರೈಸ್ ಇದೆ, ವಿತ್ RTO ಟ್ರಾನ್ಸ್ಫರ್ ಇನ್ಕ್ಲೂಡಿಂಗ್ ಸೇರಿ ನಿಮಗೆ ಅದರಲ್ಲಿ ನೆಗೋಷಿಯಬಲ್ ಆಗುತ್ತೆ. ಹಾಯ್ ಸರ್, ನಮಸ್ಕಾರ ಸರ್. ಇವಾಗ ಸರ್ವಿಸ್ ಸ್ಟೇಷನ್ ಅಲ್ಲಿ ಯಾವ ರೀತಿ ಸರ್ವಿಸ್ ಮಾಡ್ತೀರಾ ಸರ್? ಇವಾಗ ಸರ್ವಿಸ್ ಸ್ಟೇಷನ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ಆಯಿಲ್ ಸರ್ವಿಸ್ ಮಾಡ್ತೇವೆ, ಬ್ರೇಕ್ ಎಲ್ಲ ಮಾಡ್ತೇವೆ, ಡಯಾಗ್ನೋಸ್ಟಿಕ್ ಎಲ್ಲ ಮಾಡ್ತೇವೆ. ಬೇರೆ ಸಣ್ಣ ಪುಟ್ಟ ಏನಾದ್ರು ಚಿಕ್ಕ ಪುಟ್ಟ ಇದ್ರು ಮಾಡ್ಕೊಡ್ತೇವೆ. ಆ ತರ ಏನಿಲ್ಲ. ಸರ್ವಿಸ್ ಬಂದ್ರೆ ನಾರ್ಮಲ್ ಆಗಿ ಇಂಜಿನ್ ಆಯಿಲ್, ಆಯಿಲ್ ಫಿಲ್ಟರ್, AC ಫಿಲ್ಟರ್, ಕೂಲಿಂಗ್ ಆಯಿಲ್, ಬ್ರೇಕ್ ಆಯಿಲ್, ಏರ್ ಫಿಲ್ಟರ್, ಸ್ಪಾರ್ಕ್ ಪ್ಲಗ್, ಬ್ರೇಕ್ ಪ್ಯಾಡ್ ಹೋಗಿರೋ ಬ್ರೇಕ್ ಪ್ಯಾಡ್ ರಿಪ್ಲೇಸ್, ಸ್ಟಟ್ ಗ್ರೀಸಿಂಗ್, ಆಮೇಲೆ ಸ್ಪಾರ್ಕ್ ಎಲ್ಲ ನೀಟಾಗಿ ಮಾಡ್ಕೊಡ್ತೀವಿ ಸರ್. ವಾಟರ್ ವಾಶ್ ಕೂಡ ಇದೆ, ನಮ್ಮ ವಾಟರ್ ವಾಶ್ ಕೂಡ ಇದೆ. ಸ್ನೇಹಿತರೆ ಹಾಗೆ ನಮ್ಮ ಹತ್ರ ಒಂದು ಆನೆ ಗಾಡಿ ಇದೆ. ನಮ್ಮ ಹತ್ರ ಟೊಯೋಟಾದಲ್ಲಿ ಫಾರ್ಚುನರ್ ಇದೆ. ಇದೊಂದು ಬಿಗ್ ಗಾಡಿ ಅಂತಾನೆ ಹೇಳ್ಬೋದು ಸರ್. ಇದು ಡೀಟೇಲ್ಸ್ ಕೊಡಿ ಸರ್. ಹಂಗೆ ಓನರ್ ಎಷ್ಟಾಗಿದೆ? ಫಾರ್ಚುನರ್ ಸರ್, ಇದು ಸಿಂಗಲ್ ಓನರ್ ಗಾಡಿ, 2 wheel ಡ್ರೈವ್ ಸರ್. ಇದು 2 wheel ಡ್ರೈವ್. 2 wheel ಡ್ರೈವ್. ಓಕೆ. 2012 ಮಾಡಲ್ ಸರ್. 12 ಮಾಡಲ್. 1,81,000 ಕಿಲೋಮೀಟರ್ ರನ್ ಆಗಿದೆ, ಸಿಂಗಲ್ ಓನರ್ ಸರ್. ಸ್ನೇಹಿತರೆ ನೋಡ್ತಾ ಇರ್ಬೋದು, 1,80,000 ಕಿಲೋಮೀಟರ್ ಓಡಿದೆ. ಟೊಯೋಟಾದಲ್ಲಿ ಗೊತ್ತಲ್ಲ ನಿಮ್ಗೆಲ್ಲ, ಗಾಡಿ 5 ರಿಂದ 6 ಲಕ್ಷ ಕಿಲೋಮೀಟರ್ ಓಡಿದ್ರು ಇಂಜಿನ್ ಮಾತ್ರ ಜಗ್ಗಲ್ ಆ ತರ ಇರುತ್ತೆ. ಸೊ ಇದನ್ನ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಟೊಯೋಟಾದಲ್ಲಿ ಇಂಜಿನ್ ಅಂದ್ರೆ ಇಂಜಿನ್ ಅಂತಾನೆ ಗ್ಯಾರಂಟಿ ಕೊಡ್ಬೋದು ಸರ್. ಇನ್ನೊಂದ್ಸರಿ ಪ್ರೈಸ್ ಹೇಳ್ಬಿಡಿ ಸರ್, ಇದು ಎಷ್ಟು ಹೇಳ್ತಾರೆ? ಸರ್ ಇದು ಬಂದ್ಬಿಟ್ಟು ಆಟೋಮೆಟಿಕ್ ವೇರಿಯಂಟ್. ಟೊಯೋಟಾದಲ್ಲಿ ನಿಮ್ಗೆ ಫಾರ್ಚುನರ್ 2 wheel ಡ್ರೈವ್ ಆಟೋಮೆಟಿಕ್ ವೇರಿಯಂಟ್ 2012 ಮಾಡಲ್, 1,81,000 ಕಿಲೋಮೀಟರ್ ರನ್ ಆಗಿದೆ. ನಾವು ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 12 lakh ಇದೆ, ಅದರಲ್ಲಿ ನೆಗೋಷಿಯಬಲ್ ಇದೆ ಸರ್. ಸ್ನೇಹಿತರೆ ನೋಡ್ತಾ ಇರ್ಬೋದು, 12 ಲಕ್ಷ ಹೇಳ್ತಿದ್ದಾರೆ, ಅದರಲ್ಲೂ ಕೂಡ ನೆಗೋಷಿಯಬಲ್ ಆಗುತ್ತೆ. ಇವಾಗ ಹೊರಗಡೆ ಸರ್ವಿಸ್ ಮಾಡಿಸೋದಕ್ಕೂ ಮತ್ತೆ ನಮ್ಮ ಇಲ್ಲಿ ಸರ್ವಿಸ್, ನಿಮ್ಮ ಸಂಸ್ಥೆಯಲ್ಲಿ ಸರ್ವಿಸ್ ಮಾಡಿಸೋದಕ್ಕೂ ಏನ್ ಸರ್ ಡಿಫರೆನ್ಸ್? ಸರ್ ಹೊರಗಡೆ ಅಂದ್ರೆ ನಾರ್ಮಲ್ ಆಗಿ ಆಯಿಲ್ ಯಾವ ತರ ಹಾಕ್ತಾರೆ ಅನ್ನೋದು ಒಂದು ಕನ್ಫ್ಯೂಷನ್ ಇರುತ್ತೆ ಕಸ್ಟಮರ್ಗಳಿಗೆ. ಈ ಕಂಪ್ನಿ ಅಂದ್ಕೊಳ್ಳಿ ನಾರ್ಮಲ್ ಜೆನ್ಯೂನ್ ಪಾರ್ಟೇ ಬರುತ್ತೆ, ಮಾರುತಿ ಸುಜುಕಿಯಿಂದಾನೇ ಬರೋದು ಪಾರ್ಟ್ಗಳೆಲ್ಲ. ಅದರಿಂದ ಎಫೆಕ್ಟಿವ್ ಕಸ್ಟಮರ್ಗೆ ಗೊತ್ತಾಗುತ್ತೆ. ನಾವು ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆನೆ ಕಸ್ಟಮರ್ ನಾರ್ಮಲ್ ಆಗಿ ಗೊತ್ತಾಗುತ್ತೆ ಸರ್. ಆಯಿಲ್ ಏನ್ ಎಫೆಕ್ಟ್ ಇದೆ, ಗ್ರೇಡ್ ಏನಿದೆ, ಆಮೇಲೆ ಪಾರ್ಟ್ ಯಾವ ತರ ಇರುತ್ತೆ ನೋಡ್ಲಿಕ್ಕೆ ಪಾರ್ಟ್ ಡಿಫ್ರೆನ್ಸ್ ಬರುತ್ತೆ. AC ಫಿಲ್ಟರ್ ಪೇಪರ್ ಮ್ಯಾಟರ್ ಚೇಂಜ್ ಇರುತ್ತೆ, ಹೊರಗಡೆದು ಪೇಪರ್ದು ಚೆನ್ನಾಗಿರುತ್ತೆ. ಏರ್ ಫಿಲ್ಟರ್ ಕೂಡ ಅದು ಆಯಿಲ್ ಫಿಲ್ಟರ್ ಏನು ಬರುತ್ತಲ್ಲ ನಾರ್ಮಲ್ ಆಗಿ ಔಟ್ ಸೈಡ್ ಏನು ಬರುತ್ತೆ ಫ್ಲೋರ್ದು ಇದು ರಾಂಗ್ ಇರುತ್ತೆ, ನಮ್ದು ಬಂದು ಪೇಪರ್ದು ಫಿಲ್ಟರ್ ಬರುತ್ತೆ. ಹಂಗಾಗಿ ಆಯಿಲ್ ಫಿಲ್ಟರ್ ನಾರ್ಮಲ್ ಆಗಿ ಗೊತ್ತಾಗುತ್ತೆ ಸರ್, ಅದೇನು ತೊಂದರೆ ಇಲ್ಲ. ಕಂಪ್ನಿಯಲ್ಲಿ ಏನು ಬರುತ್ತೆ ಎಲ್ಲ ಜೆನ್ಯೂನ್ ಪಾರ್ಟ್ ಬರುತ್ತೆ ಸರ್. ಮಾರುತಿ ಸುಜುಕಿಯಿಂದ ಬರೋದೇ ಜೆನ್ಯೂನ್ ಪಾರ್ಟ್ಗಳು. ಹಂಗಾಗಿ ನಮ್ದು ಜೆನ್ಯೂನ್ಗೆ ಲೋಕಲ್ಗೆ ಭಾಳ ಡಿಫ್ರೆನ್ಸ್ ಇದೆ ಸರ್. ಅದು ನಾರ್ಮಲ್ ಆಗಿ ಕಂಪ್ನಿಯಲ್ಲಿ ಮಾಡಿಸೋದು ಒಂದು ರೀತಿ ಒಳ್ಳೇದು. ರೇಟಲ್ಲಿ ಡಿಫ್ರೆನ್ಸ್ ಆಗುತ್ತೆ ಸರ್. ಹೊರಗಡೆದಕ್ಕೆ ನಮ್ದಕ್ಕೆ ಭಾಳ ಡಿಫ್ರೆನ್ಸ್ ಆಗುತ್ತೆ ಸರ್. ಹೊರಗಡೆ ನಿಮಗೆ 100 rupees ಸಿಕ್ಕರೆ ನಮ್ಮ ಹತ್ರ ಒಂದು 300-400 rupees ಸಿಗುತ್ತೆ ಸರ್. ಯಾಕಂದ್ರೆ ಜೆನ್ಯೂನ್ ಪಾರ್ಟ್ ಆಗ್ತೈತಲ್ಲ, ಫಿಲ್ಟ್ರೇಷನ್ಸ್ ಭಾಳ ಇರುತ್ತೆ ಸರ್. ಹಂಗಾಗಿ ನಮ್ಮ ಹತ್ರ ಆಗುತ್ತೆ ಸರ್. ಹಾಗಾದ್ರೆ ನಂಬಿಕೆ ಇಟ್ಬಿಟ್ಟು ನಮ್ಮ ಇಲ್ಲಿ ಟ್ರೂ ವ್ಯಾಲ್ಯೂ ಮಾರ್ನೆಕ್ಸ್ನಲ್ಲಿ ಅಥವಾ ಸರ್ವಿಸ್ ಬಿಡ್ಬೋದಾ ಸರ್? ಹಾಗಾದ್ರೆ ಸರ್ 100% ಸರ್, ಇದಕ್ಕೆಲ್ಲ ನಾನು ಗ್ಯಾರಂಟಿ ಕೊಡ್ತೀನಿ ಸರ್. ನಿಮಗೆ ತಗೊಂಡು ಹೋಗಿ ಮಾಡಿ ಬಟ್ ಇವಾಗ ನೀವು ಸರ್ವಿಸ್ ಮಾಡಿಸ್ಕೊಂಡು ಹೋಗಿ ನೀವೇ ರೇಟಿಂಗ್ಸ್ ಕೊಡ್ತೀರಾ ನಮ್ಮ ಹತ್ರ ಯಾವ ಥರ ಇದೆ ಏನು ಹಿಂಗೆ ಅಂತ ಹೇಳ್ಬಿಟ್ಟು. ಸರ್ ನಾರ್ಮಲ್ ಆಗಿ ಬ್ಯಾಟ್ರಿ ಎಲ್ಲ ರಿಪ್ಲೇಸ್ ಮಾಡ್ಕೊಂಡ್ರೆ ಅದು ಕಂಪ್ನಿ ವಾರಂಟಿ ಏನಿರುತ್ತೆ 2 years ಇರುತ್ತೆ, ಅದನ್ನ ಮಾಡ್ಕೊಡ್ತೀವಿ. ಟೈರ್ ವಾರಂಟಿ 6 months ಇರುತ್ತೆ, ಅದನ್ನ ಕೊಡ್ತೇವೆ. ಈಗ ಆಯಿಲ್ ಚೇಂಜಸ್ ಇಲ್ಲಿಂದ 10,000 kilometers ಸರ್. ಆಯಿಲ್ ಒಂದ್ಸರ್ತಿ ಆಯಿಲ್ ಚೇಂಜ್ ಮಾಡಿಸಿದ್ರೆ 1 year 10,000 kilometerವರೆಗೂ ಆಯಿಲ್ದು ಏನು ಪ್ರಾಬ್ಲಮ್ ಇಲ್ಲ, ವಾರಂಟಿ ಕಾಮನ್ ಆಗಿ ಇದೇ ಇರುತ್ತೆ ಸರ್. ಅದಕ್ಕೆ ಸರ್ ಕೊನೆಯದಾಗಿ ನಮ್ಮ ವ್ಯೂವರ್ಸ್ಗೆ, ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ವಿಸ್ ಬಗ್ಗೆ? ನಿಮ್ಮ ಇದರಲ್ಲಿ ನಿಮ್ಮ ಸರ್ವಿಸ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮಾರುತಿ ಸುಜುಕಿ ಮಾದನಹಳ್ಳಿಯಲ್ಲಿ ಒಳ್ಳೆ ಸರ್ವಿಸ್ ಇದೆ, ಮತ್ತೆ ಸೇಲ್ಸ್ ಕೂಡ ಇದೆ. ಸೇಲ್ಸ್ ಅಲ್ಲಿ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಇದೆ, ಅದರಲ್ಲಿ ನೀವು ಬೈ ಮಾಡ್ಕೊಂಡು ಸೇಲ್ಸ್ ಸರ್ವಿಸಿಗೆ ಬಂದು ಸರ್ವಿಸ್ ಅಲ್ಲಿ ಮಾಡ್ಕೊಂಡು ನಿಮ್ಗೆ ಒಳ್ಳೆ ರೀತಿ ಬರುತ್ತೆ, ಒಳ್ಳೆ ಇದನ್ನು ಆಗುತ್ತೆ. ಒಂದ್ಸರ್ತಿ ಬಂದು ವಿಸಿಟ್ ಕೊಟ್ಟು ನೋಡ್ಬಿಟ್ಟು ಹೋಗಿ ಸರ್, ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಏನು ಹೆಂಗೆ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ ನೋಡ್ತಾ ಇರ್ಬೋದು, ನಾನು ಇದುವರೆಗೂ ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಸೆಲ್ಲಿಂಗ್ ಆಗಿರ್ಬೋದು, ಬೈಯಿಂಗ್ ಆಗಿರ್ಬೋದು, ಅದೇ ಥರ ಲೋನ್ ಪ್ರೊಸೆಸ್ ಆಗಿರ್ಬೋದು, ಅದೇ ಥರ ಸರ್ವಿಸ್ ಸ್ಟೇಷನ್ ಬಗ್ಗೆ ಆಗಿರ್ಬೋದು, ಎಲ್ಲ ಥರ ಮಾಹಿತಿನೂ ಕಲೆಕ್ಟ್ ಮಾಡಿದ್ದೀನಿ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸ್ನೇಹಿತರೆ ನೋಡಿ, ಇದುವರೆಗೂ ನೀವು ನೋಡಿರೋ ಗಾಡೀಲಿ ಯಾವ್ದಾದ್ರು ಒಂದು ಗಾಡಿ ಇಷ್ಟ ಆದರೆ ಬಂದು ಇಲ್ಲಿ ತೊಗೊಳ್ಳಿ.
ಟ್ರೂ ವ್ಯಾಲ್ಯೂ ಅನ್ನೋ ಸಂಸ್ಥೆಯಲ್ಲಿ ನೀವು ಗಾಡಿ ತಗೊಂಡ್ರೆ ಇಲ್ಲೂ ಕೂಡ ನಿಮ್ಮ ಕನಸಿನ ಗಾಡಿ ಸಿಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಮುಖಾಂತರ ನಿಮಗೆ ಈ ವಿಡಿಯೋ ನೋಡಿ ಏನು ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮಾಡಿ. ನೀವು ಯಾರಾದರೂ ಹೊಸಬ್ರು ನನ್ನ ಚಾನಲ್ಗೆ ಬಂದಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೇ ಥರ ವಿಡಿಯೋಗಳು ಬರ್ತಾ ಇರ್ತವೆ ಅಂತ ಹೇಳ್ತಾ ನಾನು ಕರೆಕ್ಟಾಗಿ ಇದ್ರ ಎಕ್ಸಾಕ್ಟ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಡೈರೆಕ್ಟ್ ಆಗಿ ಇಲ್ಲಿ ಲೊಕೇಶನ್ ಕರ್ಕೊಂಡ್ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ಧನ್ಯವಾದಗಳು, ಶುಭ ದಿನ.